ಹಾಯ್ ಎವ್ರಿವನ್, ವೆಲ್ಕಮ್ ಟು ಚಿತ್ರಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ಟ್ಯೂನಾ ಫಿಶ್ ತಗೊಂಡಿದ್ದೀನಿ. ಬಟರ್ ಗಾರ್ಲಿಕ್ ಫಿಶ್ ಫ್ರೈ ಮಾಡಲಿಕ್ಕೆ ಬೋನ್ಲೆಸ್ ಫಿಶ್ ಇದ್ದರೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸಾಲ್ಟ್, ಪೆಪ್ಪರ್, ಅರಿಶಿನ ಹುಡಿ ಮತ್ತು ಸ್ವಲ್ಪ ಲೆಮನ್ ಇಷ್ಟನ್ನು ಹಾಕಿ ಸ್ಪ್ರೆಡ್ ಮಾಡಿ ಮತ್ತು ಗ್ರೀನ್ ಚಟ್ನಿನ ಅಪ್ಲೈ ಮಾಡಿ 30 ಮಿನಿಟ್ಸ್ ಇದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ. ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮಸಾಲೆ ಎಲ್ಲ ಈಗ ಫಿಶ್ಗೆ ಅಪ್ಲೈ ಆಗಿದೆ. ಈ ಫಿಶ್ನ ಇವಾಗ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಇಡುವ. ಗಾರ್ಲಿಕ್ ಬಟರ್ ಫಿಶ್ ಫ್ರೈಗೆ ಗಾರ್ಲಿಕ್ ತುಂಬ ಇಂಪಾರ್ಟೆಂಟ್. ಸೊ ಇದನ್ನ ನಾನೀಗ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಬಟರ್, ಒಂದು ಲೆಮನ್, ರೋಸ್ಮೇರಿ, ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಿಶ್ ಮ್ಯಾರಿನೇಟ್ ಆಗಿದೆ. ಇವಾಗ ಅರ್ಧ ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನು ಪ್ಲೇಟಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಮ್ಯಾರಿನೇಟ್ ಆದ ಫಿಶ್ನ ಅದರ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಅದ್ರದ್ದು ಒಂದು ಸೈಡಿಗೆ ಮೈದಾ ಹಿಟ್ಟು ಚೆನ್ನಾಗಿ ಅಂಟ್ಕೊಂಡಿದೆ. ಇವಾಗ ಇನ್ನೊಂದು ಸೈಡನ್ನ ಟರ್ನ್ ಮಾಡಿಕೊಂಡು ಮೈದಾ ಹಿಟ್ಟನ್ನ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫಿಶಲ್ಲಿರೋ ಮಸಾಲೆ ಬಿಡಬಾರ್ದು ಅಂತೇಳೋ ಇಂಟೆನ್ಷನಿಂದ ನಾವಿಲ್ಲಿ ಮೈದಾ ಹಿಟ್ಟನ್ನ ಫಿಶ್ಶಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಕಾದ ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಮೈದಾ ಹಿಟ್ಟು ಅಪ್ಲೈ ಮಾಡಿಟ್ಟ ಫಿಶ್ನ ಹಾಕ್ಕೊಳ್ಳೋಣ. ಇವಾಗ ಒಂದು ಸೈಡ್ ಫ್ರೈ ಆಗಿದೆ. ಇದನ್ನ ಟರ್ನ್ ಮಾಡಿ ಹಾಕ್ಕೊಳ್ಳೋಣ. ಇದು ತುಂಬ ದೊಡ್ಡ ಪೀಸ್ ಆಗಿರೋದ್ರಿಂದ ಇನ್ನೊಂದು ಸತಿ ಟರ್ನ್ ಮಾಡಿ ಬಾಯ್ಲ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಒಳಗೆ ಬೆಂದಿರಲ್ಲ.
ಇವಾಗ ಫಿಶ್ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಿಶ್ ಫ್ರೈ ಮಾಡಿದ ಪ್ಯಾನಿಗೆ ನಾನು ಬಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಬಟರ್ ಚೆನ್ನಾಗಿ ಮೆಲ್ಟ್ ಆದಮೇಲೆ ಇದಕ್ಕೆ ಗಾರ್ಲಿಕ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರೋಸ್ಮೇರಿ ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೀಗ ಫ್ರೈ ಆಗಿದೆ. ಇದಕ್ಕೆ ಹಾಫ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಆಲ್ರೆಡಿ ಫ್ರೈ ಮಾಡಿಟ್ಟ ಫಿಶ್ ಮೇಲೆ ಹಾಕಿದರೆ ಬಿಸಿ ಬಿಸಿಯಾದ ಬಟರ್ ಗಾರ್ಲಿಕ್ ಫಿಶ್ ಫ್ರೈ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.